ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಇಲ್ಲಿ ಅಮ್ಮ ಹಲಸಿನ ಬಡಕನ್ನ ತಂದು ಕುಯ್ತಾಯಿದ್ರು. ಮಕ್ಕಳು ಇಲ್ಲಿ ಆಟ ಆಡ್ತಾಯಿದ್ರು. ಬೆಣ್ಣೆ ಬರುತ್ತಲ್ಲ, ಅದರಲ್ಲಿ ಆಟ ಆಡ್ತಾಯಿದ್ರು. ಸೊ ಮತ್ತೆ ಅಮ್ಮ ಸ್ವಲ್ಪ ಹಲಸಿನ ಬಡಕನ್ನ ತೊಗೊಬಂದು ಕಟ್ ಮಾಡಿ ಇಡ್ತಿದ್ರು. ಈ ಟೈಮಲ್ಲಿ ತುಂಬ ಹಳ್ಳಿಗಳಲ್ಲಿ ಇದೇ ಥರ ಬಡಕು ಏನು ಮಾಡ್ತಾರೆ ಅದನ್ನ ತೊಗೊಬಂದು ಸಾಂಬಾರು ಮಾಡ್ತಾರೆ. ತುಂಬ ಜನಕ್ಕೆ ಅದು ಫೇವ್ರೆಟ್ ಕೂಡ. ನನ್ನ ವಾಯ್ಸ್ ಇಲ್ಲಿ ಪರ್ಫೆಕ್ಟಾಗಿ ಕೇಳಿಸ್ತಿಲ್ಲ ಅನಿಸುತ್ತೆ. ಮಕ್ಕಳು ಆಟ ಆಡ್ತಾಯಿದ್ರು ತೆಂಗಿನ ಮರದ ಹತ್ರ. ಸೊ ಅದೇ ಟೈಮಿಗೆ ಆಲ್ಪ್ಸ್ ಅವ್ರದ್ದು ರೋಸ್ಮೆರಿ ಸ್ಪ್ರೇ ಬಂತು ಹೇರ್ ಗ್ರೋತ್ಗೆ ಅಂತ ತರಿಸ್ದೆ ಮೀಶೋಯಿಂದ. ಇನ್ನು ಈವ್ನಿಂಗ್ 6:30 ಆಂಟಿ ಮನೆಗೆ ಹಬ್ಬಕ್ಕೆ ಹೋಗೋಣ ಅಂತ ನಾನು ಅಮ್ಮ ಇಲ್ಲಿ ರೆಡಿ ಆಗ್ತಾಯಿದ್ವಿ. ನಮ್ಮ ಅಮ್ಮನ ಲಾಸ್ಟ್ನೇ ತಂಗಿ ಮನೆಗೆ ಹಬ್ಬಕ್ಕಂತ ಹೊರಟಿದ್ವಿ. ಆ ಟೈಮಲ್ಲಿ ನನ್ನ ಮಗನೂ ರೆಡಿಯಾಗಿದ್ದಾನೆ ನೋಡಿ. ಇವ್ನು ನನ್ನ ದೊಡ್ಡ ಮಗ ಭುವನ್ ಚಕ್ರವರ್ತಿ ಅಂತ. ಅಮ್ಮ ಸಾಂಬಾರು ಮಾಡಿ ಓದ್ತಾ ಇದ್ರು. ಸೊ ನಾವೆಲ್ಲ ಈಗ ಹಬ್ಬಕ್ಕೆ ಹೊರಡೋಣ ಅಂತ ಹೊರಡ್ತಿದ್ವಿ. ಅಮ್ಮ ಸಾಂಬಾರು ಮಾಡಿಡ್ತಾಯಿದ್ರು. ನೆಕ್ಸ್ಟ್ ಇಲ್ಲಿ ನಮ್ಮ ಮನೆಯಿಂದ ಈಗ ಹೊರಟ್ವಿ. ತಮ್ಮ ಕಾರ್ ತೊಗೊಂಡು ರೆಡಿ ಇದ್ದಾನೆ ಹೋಗೋಣ ಅಂತ. ಸೊ ನಾವೆಲ್ಲ ಹೊರಟ್ವಿ. ನಾನು ನನ್ನ ದೊಡ್ಡ ಮಗ ಮತ್ತು ಸಣ್ಣದವನು ನಮ್ಮಮ್ಮ ಹೊರಟ್ವಿ. ನಮ್ಮೂರಿಂದ ಒಂದು 17 ಕಿಲೋಮೀಟರ್ ಆಗ್ಬೋದು ಬೇಲೂರು ನಿಯರನ್ನು ಹೋಗ್ತೀವಿ. ಸೊ ಇದನ್ನು ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಬೇಲೂರು ದುರ್ಗಮ್ಮನ ಜಾತ್ರೆ ಸಿಡಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಇದನ್ನ ಶೂಟ್ ಮಾಡಿದ್ದು. ಅದನ್ನ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅಮ್ಮ ಇಲ್ಲಿ ಬಿಕ್ಕೋಡಲ್ಲಿ ಏನು ತೊಗೋಬೇಕು ಅಂತ ಹಂಗಾಗಿ ನೆಕ್ಸ್ಟ್ ಅಲ್ಲಿ ದುರ್ಗಮ್ಮ ಸಿಡಿ ಟೈಮಲ್ಲಿ ಹಿಂಗೆ ತುಂಬ ರಶ್ ಇರುತ್ತೆ. ಸೊ ಹೋಗೋ ರೋಡೆಲ್ಲ ಹಿಂಗಾಗಿತ್ತು. ನೆಕ್ಸ್ಟ್ ನಮ್ಮ ಆಂಟಿ ಮನೆಗೆ ಹೋದ್ವಿ. ಹೋದ್ಮೇಲೆ ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ ಮಕ್ಕಳು ಎಲ್ಲ ಬಂದಿದ್ರು. ಪಾಪುನ ಎತ್ಕೊಂಡು ಆಟ ಆಡಿಸ್ತಿದ್ರು ಸಣ್ಣವನ್ನ. ಅವನು ಕೂಡ ಚೆಂದ ಓಡಾಡ್ಕೊಂಡು ಆಟ ಆಡ್ತಾ ಇದ್ದ. ನನ್ನ ತಮ್ಮ ಇಲ್ಲಿ ಕೂತಿದ್ದಾನೆ ನೋಡಿ. ನಮ್ಮಮ್ಮ ಅವ್ರ ಅಕ್ಕ ಅವರೆಲ್ಲ ಜಾತ್ರೆಗೆ ಹೋಗಿದ್ರಲ್ಲ, ಪುರಿ ತಂದಿದ್ರು ತಿಂತ ಮಕ್ಕಳಿಗೆಲ್ಲ ಕೊಡ್ತಾಯಿದ್ರು. ನೆಕ್ಸ್ಟ್ ಇಲ್ಲಿ ದೇವ್ರ ನೋಡೋಣ ಅಂತ ಹೋದ್ವಿ. ಸೊ ದೇವ್ರನ್ನ ವೆಲ್ಕಮ್ ಅಂದರೆ ಆರತಿ ಮಾಡಿಬಿಟ್ಟು ದೇವ್ರನ್ನ ಆಂಟಿ ಮನೆ ಮುಂದೆ ತಗೊಂಡ್ಬರೋದು. ಸೊ ಅದನ್ನೆಲ್ಲ ತಗೊಬಂದರು. ಸಿಟಿಗೆ ಹೋಗಿರ್ತಾವಲ್ಲ ದೇವರೆಲ್ಲ ಬಂದರು. ಸೊ ಅದನ್ನ ಇಲ್ಲಿ ವಿಡಿಯೋ ಮಾಡೋದು. ನೆಕ್ಸ್ಟು ಬೆಳಿಗ್ಗೆ ಬೇಗ ಮನೆಗೆ ಬಂದ್ವಿ. ನಾವು ಮನೆಗೆ ಹೊರಟಿ ಬರ್ತಾ ಇದ್ದೀವಿ. ಅಷ್ಟೇ. ತುಂಬ ಜನ ನೋಡಿರ್ಬೋದು ದುರ್ಗಮ್ಮನವ್ರ ಸಿಡಿ ಅನ್ನೋದು. ಇನ್ನು ಬೇಲೂರಲ್ಲಿ